ಬಗ್ಗೆ ಮೊದಲೇ ಅವರು ಆತಂಕದಲ್ಲಿದ್ದರು. ನೆಲೆ ಉಳಿಸಿಕೊಳ್ಳುವುದಕ್ಕೆ 10 ಬಾರಿ ಪೊಲೀಸ್ ಠಾಣೆಗೂ ಅಲೆದಾಡಿದ್ರು. ಆದರೂ ನಿನ್ನೆ ಮಧ್ಯಾಹ್ನ ಏಕಾಏಕಿ ಎಂಟ್ರಿ ಕೊಟ್ಟ ಆತನ ಗ್ಯಾಂಗ್ ಹಾಡ ಹಗಲೇ ಇಡೀ ಮನೆಯನ್ನ ನೆಲಸಮ ಮಾಡಿತ್ತು. ಇದೀಗ ಸೂರು ಇಲ್ಲದೆ ಬೀದಿಗೆ ಬಿದ್ದಿದೆ ಈ ಬಡ ಕುಟುಂಬ. ಎಲ್ಲವೂ ಕತ್ತಲು ಕತ್ತಲೊಳಗೆ ಕೇಳಿ ಬರ್ತಿರೋ ಢಮ್ ಢಮಾರ್ ಸೌಂಡು. ಇದು ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ತಂದೆ ನಡೆಸಿರೋ ಗೂಂಡಾಗಿರಿಯ ತುಣುಕು. ಬಡವರ ಕೋಪ ದವಡೆಗೆ ಮೂಲ ಎನ್ನುವಂತಾಗಿದೆ ಬೆಂಗಳೂರಿನ ಹೊಮ್ಮದೇವನಹಳ್ಳಿಯ ಫಾತಿಮಾ ಕುಟುಂಬದ ಪರಿಸ್ಥಿತಿ. ಪ್ರಭಾವಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿಕೆ ಕಿಶೋರ್ ಕುಮಾರ್ ತಂದೆ ಬಿಎಂ ಕೃಷ್ಣಪ್ಪನ ಗೂಂಡಾಗಿರಿಗೆ ಇದ್ದ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದೆ ಫಾತಿಮಾ ಕುಟುಂಬ. ಕಳೆದ 18 ವರ್ಷಗಳಿಂದ ಪುಟ್ಟದೊಂದು ಮನೆ ಕಟ್ಟಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದ ಫಾತಿಮಾ ಕುಟುಂಬಕ್ಕೆ ಬಿಎಂ ಕೃಷ್ಣಪ್ಪ ವಿಲನ್ ಆಗಿದ್ದಾನೆ. ನಿನ್ನೆ ರಾತ್ರಿ ರೌಡಿ ಗ್ಯಾಂಗ್ನೊಂದಿಗೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಬಿಎಂ ಕೃಷ್ಣಪ್ಪ ಇಡೀ ಮನೆಯನ್ನ ಧ್ವಂಸ ಮಾಡಿ ಮುಗಿಸಿದ್ದ. ಬಡಪಾಯಿ ಫಾತಿಮಾ ಕುಟುಂಬ ಬಾಯಿ ಬಡಿದ್ಕೊಂಡು ಹುಳಿಮಾವು ಠಾಣೆಗೆ ಓಡಿ ಹೋಗಿ ದೂರು ನೀಡಿದ್ದಾರೆ. ಆದ್ರೆ ಪೊಲೀಸರು ಬಂದಿದ್ದು ಮಾತ್ರ ಇಡೀ ಮನೆ ಧ್ವಂಸವಾದ ಮೇಲೆ ಅನ್ನೋದು ವಿಶೇಷ. ಇದರ ನಡುವೆ ಕೃಷ್ಣಪ್ಪನ ವಿರುದ್ಧ ಹುಳಿಮಾವು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ರಾತ್ರಿ 10 ಗಂಟೆ ಸುಮಾರಿಗೆ ನುಗ್ಗಿದ 100ಕ್ಕೂ ಅಧಿಕ ಮಂದಿ ಮನೆ ಬಳಿ ಅಳಿದುಳಿದ ಪಾತ್ರೆ ಸಾಮಾನು ತಗಡಿನ ಸೀಟುಗಳನ್ನ ಧ್ವಂಸಗೊಳಿಸಿ ಪರಾರಿಯಾಗಿದ್ದಾರೆ. 10 ಗಂಟೆ ರಾತ್ರಿನಲ್ಲಿ ಬಂದು ಬೇರೆ ಬೇರೆ ಊರವ್ರನ್ನೆಲ್ಲ ಕರ್ಕೊಂಡ್ಬಂದು ಮನೆಯೆಲ್ಲ ತಳ್ಳಿಬಿಟ್ಟು ಆ ಕಡೆ ಇರೋ ಮನೆಯನ್ನು ತಳ್ಳಿ ಏನು ಮಾಡ್ಕೊಳ್ತಾರೆ ಮಾಡಲಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸೊಸೆ ಬಂದು ಕೇಳಿದ್ರೆ ಅವಳನ್ನ ಬಾಯಿಗೆ ಬಂದಾಗೆಲ್ಲ ಅಂತ ಹಿಡ್ದು ಅವಳಿಗೆಲ್ಲ ತಳ್ಳಿ ಆ ಮಕ್ಕಳನ್ನೆಲ್ಲ ಬೈದು ಅವ್ರನ್ನೆಲ್ಲ ಬಿಸಾಕಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಕಷ್ಟಪಟ್ಟು ಇರೋದಕ್ಕೆ ಒಂದು ಸೂರು ಕಟ್ಟಿಕೊಂಡಿದ್ವಿ. ಆದ್ರೆ ಈಗ ಬಿಎಂ ಕೃಷ್ಣಪ್ಪ ಗೂಂಡಾ ವರ್ತನೆಗೆ ಇದ್ದ ಮನೆಯನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದೇವೆ. ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಯಾವುದೇ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಇದರ ಮಧ್ಯೆ ಬಡವರ ಮೇಲೆ ಬಿಎಂ ಕೃಷ್ಣಪ್ಪ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಮುಂದೆ ನಮ್ಮ ಜೀವನ ಹೇಗೆ ಅಂತಿದ್ದಾರೆ ಫಾತಿಮಾ ಮಗ ಬಾಲರಾಜು. ಆಲ್ರೆಡಿ 3 ಸಲ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ 4 ಸಲ ರೌಡಿಗಳು ಬಂದಿದ್ದಾರೆ ಈ ಜಾಗಕ್ಕೆ. ಈ ಮನೆ ಹೊಡೆಯೋದು, ಸೀಟ್ ಎಳೆಯೋದು, ಡೋರ್ ಹೊಡೆದಾಕೋದು ಇದೇ ಕೆಲಸ ಮಾಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 2:15 ಇಲ್ಲ 2:15 ಕರೆಕ್ಟಾಗಿ ರೌಡಿಗಳು ಮತ್ತೆ ಬಿಎಂ ಕೃಷ್ಣಪ್ಪ ಅವರು ಒಂದು 20 ಜನ ಬಂದಿದ್ರು. ಬಂದು ಏಕಾಏಕಿ ಮನೆ ಎಲ್ಲ ಹೊಡೆದಾಕಿದ್ರು. ಅಧಿಕಾರ ಇದೆ ಅಂತ ದೌರ್ಜನ್ಯ ಅವ್ರು ಯೂಸ್ ಮಾಡ್ಕೊಳ್ತಾ ಇದಾರೆ. ಮನಿ ಪವರ್ ಆಮೇಲೆ ರಾಜಕೀಯ ಪವರ್ನ ಯೂಸ್ ಮಾಡಿಕೊಂಡು ಬಡವರನ್ನ ತುಳಿದು ಕಂಪ್ಲೀಟ್ ಆಗಿ ನಾಶನ ಮಾಡಿದ್ದಾರೆ. ಕಾನೂನಿನ ಅಡಿಯಲ್ಲಿ ರಕ್ಷಣೆ ನೀಡಬೇಕಿದ್ದ ಓರ್ವ ಆರಕ್ಷಕನ ತಂದೆ 1225 ಅಡಿ ನಿವೇಶನಕ್ಕಾಗಿ ಬಡ ಮಹಿಳೆ ಕುಟುಂಬದ ಮೇಲೆ ಗೂಂಡಾಗಿರಿ ಮೆರೆದಿದ್ದಾರೆ. ಆಸ್ತಿ ತನ್ನದಾಗಿದ್ರೆ ಕೋರ್ಟ್ನಲ್ಲಿ ನ್ಯಾಯ ಪಡೆಯಬಹುದಿತ್ತು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾತ್ರ ಸರಿಯಲ್ಲ. ಪ್ರಭಾವಿ ಪೊಲೀಸ್ ಅಧಿಕಾರಿ ತಂದೆ ಎಂಬ ಕಾರಣಕ್ಕೆ ಹುಳಿಮಾವು ಪೊಲೀಸರು ಬಡ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ಆದೂರು ಚಂದ್ರು, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.